So this species has milky latex, and then it doesn't even touch the ground. All the roots and all is directly from the tree, and pieces of dried wood and all, it sucks up the nutrients, and leaves are thick and leathery. ಕೂದಲಿದೆಯಾ ಎಲೆ ಮೇಲೆ? ಇಲ್ಲ, thick and leathery type of leaves, which reminds of orchid. Then the leaves and all, they come in kind of rounded formation like this. At the nodes, the bunches of leaves are there like that, and then it hangs from the tree downwards, and wherever it touches any dry piece of wood and all, it roots up there itself. Like here you can see that root. So it lives on dead woody stuff, and then it has very showy flowers that look like this. ಫುಲ್ ಬಿಡಿಸಿರೋದು ಇಲ್ಲಿದೆ. ಏನು ಹೂವು? ಇದು ಮಾತ್ರ ಹೂ. ಇದು ಹೋಯ ಆಗಿರ್ಬೋದು. ಹೋಯ ಅಂತ ಒಂದಿದೆ. ಅವತ್ತು ನಾವು ನೋಡಿದ್ದು ಬೇರೆ ಹೋಯ ಅಲ್ವಾ? ನೆನಪಿದೆಯಾ ನಿನಗೆ? ನೀನು ಇದ್ದಿ ಅಂತ ಹೇಳಿದೆ. ಹೌದು. ಈಗ ಇದು ನೋಡಿ ಒಣಗಿ ಹೋಗಿದೆ, ಹೂ ಫುಲ್ ಅರಳಿದೆ. ಬಂದೆ ಒಂದು ನಿಮಿಷ ಆಗುತ್ತೆ, ಇದೊಂದು ಕ್ಲೀನಾಗಿ ನೋಡ್ಕೊಂಡ್ಕೊಂಡು. ಇದೆಲ್ಲ ಸಿಕ್ಕಲ್ಲ ಬೇಕಾದಂಗೆ. ಫೋಟೋ ಹೊಡ್ಕೊಡ್ರಿ ಇನ್ನೊಂದಷ್ಟು, ಎಷ್ಟಾಗುತ್ತೋ ಅಷ್ಟು ಹೊಡ್ಕೊಳ್ಳಿ, ಬೇರೆ ಬೇರೆ ಆ್ಯಂಗಲು, ಮೇಲೆ ಕೆಳಗೆ, ದೊಡ್ಡದು. ಇದನ್ನು ನೀವು ಯಾರೂ ತೋರಿಸಿಲ್ಲ, ಎಲ್ಲರೂ ಫೇಲು, ನಾನೇ ಪಾಸ್. ಏನೋ ಇವನು ಏನೋ ಕೇಕ್ ನೋಡೋಂಗೆ ಆಗುತ್ತಂತೆ. ಕೇಕ್ ಏನು ಹೇಳಿದ್ದು ನೀನು? ಜಾಮೂನ್ ಅಂತ. ಜಾಮೂನ್, ಗೊತ್ತಾಯ್ತಾ? ಸ್ವೀಟು ಹಣ್ಣ, ಹಾಂ ಹಣ್ಣು ಜಾಮೂನ್. ನಾವು ತಿಂದಲ್ಲ, ಅದೇ ಸರ್ ಮನೆಗೆ ಹೋದಾಗ, ಹೆಡ್ ಮಾಸ್ಟರ್ ಮನೆ. ಹಾಂ ಹಾಂ, ಅವ್ರು ಕೊಟ್ಟರಲ್ಲ ಬೆಲ್ಲಿದ್ದು. ನಾ ತಿಳ್ಕೊಂಡೆ ನೀ ಅದು ಕೇಕ್ ಹೋಗಿ ಕಂಡು. ಅದೇ ಥರ ಕೇಕಿಂದ ಬಣ್ಣ ಇದೆ ಅದರ, ಕ್ರೀಮಿ ಕಲರು. ಸ್ಮೆಲ್ಲು ಚೆನ್ನಾಗಿದೆಯಾ ಯಾವುದ್ರದ್ದು? ಇದರದ್ದು